ನಿಮ್ಗೆಲ್ರಿಗೂ ಗೊತ್ತಿದೆ ಭಾಳಷ್ಟು ಜನ ಕ್ವಾಲಿಫೈಡ್ ಆಗಿರುವಂಥ ಡಾಕ್ಟ್ರು ಸರ್ಕಾರಿ ಡಾಕ್ಟರ್ಸು ಅಂದರೆ ಈಗ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥವ್ನಿಗೆ ಒಂದು ಕ್ಲಿನಿಕ್ ಮಾಡಬೇಕಾದ್ರೆ KPMA ಲೈಸೆನ್ಸ್ ಅಂತ ಇರುತ್ತೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ. ಒಬ್ಬ ಯಾವುದೋ ಪ್ರೈವೇಟ್ ಡಾಕ್ಟ್ರು ಸರ್ಕಾರದಿಂದ DHO THO DTO ಅಥವಾ DLO KPMA ನೋಡಲ್ ಆಫೀಸರ್ ಅಂತ ಒಂದು 11 ಜನ ಇರ್ತಾರೆ. ನಾವು KPMA ಮಾಡಿಸಿದ್ರೆ ಮಾತ್ರ ಅವ್ನು ಡಾಕ್ಟ್ರ್ ಇದ್ದು ಅವನು ಡಿಗ್ರಿ ಇದ್ದು ಅವನು MBBS ಡಿಗ್ರಿ ಆದರೂ ಓದಿರಲಿ ಅಥವಾ BAMS BHMS BEMS ಎನಿ ಕ್ವಾಲಿಫೈಡ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ 5.5 ವರ್ಷ ಡಿಗ್ರಿ ಮಾಡಿದವರು ಅವರು ಡಾಕ್ಟ್ರು. ಇನ್ನು ಬೇರೆ ಯಾವುದೋ SLCನೋ PUCನೋ ಅಥವಾ ಡಾಕ್ಟರ್ ಕಡೆಯಲ್ಲಿ ಕೆಲಸ ಮಾಡಿ ಕಂಪೌಂಡ್ ಆಗಿರೋನೋ ಕಸ ಗುಡಿಸೋನೋ ಡಾಕ್ಟರ್ ಆಗಲ್ಲ. ಯಾರು ಕ್ವಾಲಿಫೈಡ್ ಆಗಿರ್ತಾರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಓದಿರ್ತಾರೆ ಸರ್ಟಿಫಿಕೇಟ್ ಯಾರಿರುತ್ತೆ ಅವರು KPMA ಲೈಸೆನ್ಸ್ನ ತೊಗೋಬೋದು. ಅದು ಎಲ್ಲಿ ತೊಗೊಳ್ಳೋದಂದ್ರೆ DHO ಆಫೀಸಲ್ಲಿ KPMA ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಈ ಡಾಕ್ಟ್ರು ತಂದ ಡಿಗ್ರಿ ಸರ್ಟಿಫಿಕೇಟ್ ಹಾಕಬೇಕು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫಿಕೇಟ್ ಹಾಕಬೇಕು, ಬಯೋಮೆಡಿಕಲ್ ವೇಸ್ಟ್ ಸರ್ಟಿಫಿಕೇಟ್ ಹಾಕಬೇಕು, ಅದರ ಕ್ಲಿನಿಕ್ದು ರೆಂಟಲ್ ಅಗ್ರಿಮೆಂಟ್ ಹಾಕಬೇಕು, ಮತ್ತು ಕ್ಲಿನಿಕ್ದು ಮ್ಯಾಪ್ ಹಾಕಬೇಕು, ಮತ್ತು ಕ್ಲಿನಿಕ್ದು ಹೊರಗಡೆ ಫೋಟೋ ಹಾಕಬೇಕು. ಇವು ಎಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು 10 ಡಾಕ್ಯುಮೆಂಟ್ಸ್ಗಳನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಆವಾಗ ಇನ್ಸ್ಪೆಕ್ಷನ್ಗೆ ಅಂತ ಬರ್ತಾರೆ. ಯಾರು ಈ DHO ಆಫೀಸ್ ಕಡೆಯಿಂದ ನೋಡಲ್ ಆಫೀಸರ್ ಅಂತ ಒಂದು 11 ಜನ ನೇಮಿಸಿರ್ತಾರೆ. ಬೆಂಗಳೂರಲ್ಲಿ 11 ಜನ ಇದ್ದಾರೆ. ಅದರಲ್ಲಿ ಏನಾಗುತ್ತೆ, ಈ ನೋಡಲ್ ಆಫೀಸರ್ ಅಂದರೆ ಈ DHO THO ಅಥವಾ DLO ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರು ಅಥವಾ ತಾಲೂಕು ಹೆಲ್ತ್ ಆಫೀಸರ್ಸ್ನ ಇರ್ತಾರೆ 11 ಜನದಲ್ಲಿ. ಇಲ್ಲಿ ನಾವು ಒಂದು ಕೇಸಲ್ಲಿ DLO ಅಂತ ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರ್ ವ್ಯಕ್ತಿ ಏನು ಮಾಡ್ತಾರೆ, ಒಬ್ಬ ಡಾಕ್ಟರ್ ಮುಸಾಫಿರ್ ಅನ್ನೋಂಥ ಒಬ್ಬ ಡಾಕ್ಟ್ರಿಗೆ, ನಾನು ಡಾಕ್ಟರ್ ಸಂಘದ ಅಧ್ಯಕ್ಷ ಆಗಿದ್ದೀನಿ, ಇಂಟಿಗ್ರೇಟೆಡ್ ಮೆಡಿಕೇರ್ ಅಸೋಸಿಯೇಷನ್ ಅಂತ ಸಂಘದ ರಾಜ್ಯಾಧ್ಯಕ್ಷ. ನಮ್ಮ ಸಂಘದ ಒಬ್ಬ ಸದಸ್ಯನಿಗೆ ಏನು ಮಾಡ್ತಾರೆ ಅಂದರೆ ಒಬ್ಬರು ಸರ್ಕಾರಿ ಡಾಕ್ಟ್ರು ಅಂದರೆ ಈ KPMA ನೋಡಲ್ ಆಫೀಸರ್ ಏನು ಮಾಡ್ತಾರೆ, ಕ್ಲಿನಿಕ್ಗೆ ಬಂದ್ಬಿಟ್ಟು ಈ ಡಾಕ್ಯುಮೆಂಟ್ ಇಲ್ಲ ಅಥವಾ ನಿನ್ನ ಕ್ಲಿನಿಕ್ ಬೋರ್ಡು ಮೇಲೆ ಇರಬೇಕಾಗಿತ್ತು ಕೇಳಿದ್ರೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ಮಾಡಬೇಕಾಗಿರೋದು ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀವಿ ಅದನ್ನು ಚೆಕ್ ಮಾಡಬೇಕು. ಅಲ್ಲಿ ಇಂಟರ್ನೆಟ್ಟಲ್ಲಿ ಏನು ಡಾಕ್ಯುಮೆಂಟ್ಸ್ ಹಾಕಿದೀವಿ ಅದು ಇದಕ್ಕಿದೆ ಅಂತ ನೋಡಬೇಕಾಗಿರೋದು. ಅದನ್ನ ಬಿಟ್ಟರೆ ಏನೂ ಮಾಡೋದಿಲ್ಲ. ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅಪ್ರೂವಲ್ ಮಾಡೋದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ನೀನು ಬೋರ್ಡ್ ಹಾಗೆ ಹಾಕಿದ್ಯಾ ಹೀಗೆ ಹಾಕಿದ್ಯಾ ಅಂತ ಅವ್ರ ಜೊತೆ ತಕರಾರು ತೆಗೆದು ನೀನು ದುಡ್ಡು ಕೊಟ್ಟರೆ ಮಾತ್ರ ನಾನು ನಿಮಗೆ ಅಪ್ರೂವಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಈ ಡಾಕ್ಟರ್ ಏನಂತಾರೆ, ಸರ್ ನಂದೆಲ್ಲ ಕಾನೂನುಬದ್ಧವಾಗಿದ್ದೀನಿ ಸರ್, ನಾನು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ದೀನಿ, ನನ್ನ ಎಲ್ಲ ಹತ್ರ ಸರ್ಟಿಫಿಕೇಟ್ ಇದ್ದಾವೆ, ನಾನು ಯಾಕೆ ದುಡ್ಡು ಕೊಡಬೇಕು ಸರ್, ನಾನು ಏಜೆಂಟ್ ಥ್ರೂ ಬರಲ್ಲ, ನಾನು ಹಿಂಗಿದೆ ಅಂತ ಕೊಡ್ತಾನೆ. ಅದೆಲ್ಲ ಬೇಕಾಗಿಲ್ಲ. ಏಜೆಂಟ್ಸ್ ಹತ್ರ ಎಷ್ಟು ನಡೀತಾ ಇದೆ ದುಡ್ಡು, ಏಜೆಂಟ್ಸ್ ಹೊರಗಡೆ 60,000 ರಿಂದ 70,000 ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಇವರು, ನಮ್ಮ ಡಾಕ್ಟರ್ಗಳಿಗೆ, ನಮ್ಮೆಲ್ಲ ಡಾಕ್ಟರ್ಸ್ಗಳಿಗೆ ಏನೋ ನಾನು ಡಾಕ್ಟರ್ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಡಾಕ್ಟರ್ಗಳು ಹೇಳ್ತಾರೆ, ನೀವು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ದೀರಾ, ನೀವು ಕಾನೂನು ಬಾಹಿರವಾಗಿರೋ ಡಾಕ್ಟರ್ ಆಗಿದ್ರೆ ನೀವು ಹೆದರಿಬೇಕಾಗಿದೆ, ಭಯ ಬೀಳಬೇಕಾಗಿದೆ. ನೀವು ಓದಿ ಎಲ್ಲ ಗೊತ್ತಿದ್ದು ತಿಳ್ಕೊಂಡವರಾಗಿ ಈ ಯಾರಿಗೆ KPMA ನೋಡಲ್ ಆಫೀಸರ್ಗಳಿಗೆ ಯಾಕೆ ದುಡ್ಡು ಕೊಡ್ಬೇಕು ಲಂಚ? ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನಂತಾರೆ, ಒಬ್ಬ KPMA ನೋಡಲ್ ಆಫೀಸರು 15,000 20,000 ಕೇಳ್ತಾನೆ. ಈಗ ಏನಾಗುತ್ತೆ ಅಂದ್ರೆ ಒಂದು ಕ್ಲಿನಿಕ್ ಲೈಸೆನ್ಸ್ ತೆಗಿಸಬೇಕಾದ್ರೆ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು. ಈ KPMA ನೋಡಲ್ ಆಫೀಸರ್ಗೆ 15,000, ಇನ್ನು ಯಾವುದೋ THO ಅಂತ ಬಂದಂದ್ರೆ ಅವನಿಗೆ 15,000, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ ಅವ್ರಿಗೆ 15,000, DHO 15,000. ಈ ಥರದನ್ನ ಒಂದು ಚಿಕ್ಕ ಕ್ಲಿನಿಕ್ ಮಾಡಬೇಕಾದ್ರೆ 70,000 ಬರೀ ಲಂಚನ ಕೊಡಬೇಕು. ನಿಜವಾದ ಲೈಸೆನ್ಸ್ಗೆ ಸರ್ಕಾರದಿಂದ ಇರುವಂಥ ಫೀಸು 6,300 ರೂಪಾಯಿ ಮಾತ್ರ ಚಿಕ್ಕ ಕ್ಲಿನಿಕ್ಗಳಿಗೆ. ಹಾಸ್ಪಿಟಲ್ಗಳಿಗೆ ಬೇರೆ 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 ಚಾರ್ಜಸ್ ಇದೆ. ಈ ಕೇಸಲ್ಲಿ ಏನು ಮಾಡ್ತಾರೆ, ಡಾಕ್ಟರ್ ಭುಜಬಲಿ ಯಲಗುದ್ರಿ ಅಂತ ಈ ಡಾಕ್ಟ್ರು ಡಿಸ್ಟ್ರಿಕ್ಟ್ ಲೆಪ್ರಸಿ ಆಫೀಸರ್ ಇವರು, ಮತ್ತೆ KPMA ನೋಡಲ್ ಆಫೀಸರು. ಇವ್ರೇನ್ ಮಾಡ್ತಾರೆ, ಅವನು ಡಾಕ್ಟರ್ ಮುಸಾಫಿರ್ ಕ್ಲಿನಿಕ್ಗೆ ಹೋಗಿ HBR ಅಲ್ಲಿರುವಂಥ ನಮ್ಮ ಸಂಘದ ಸದಸ್ಯನ ಕ್ಲಿನಿಕ್ಗೆ ಹೋಗ್ಬಿಟ್ಟು ಹೀಗೆಲ್ಲ ಹೇಳ್ತಾರೆ, ಇಲ್ಲ ನೀನು ಮಾಡ್ತಾ ಇದ್ರೆ ನಾನು ಲೈಸೆನ್ಸ್ ಕೊಡಲ್ಲ, ನಿಂದು ಪೆಂಡಿಂಗ್ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಆಡಿಯೋ ರೆಕಾರ್ಡ್ ಮಾಡ್ತೀವಿ. ಒಂದು ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗುತ್ತೆ, ಮತ್ತು ಇದರಲ್ಲೂ ಯಾವುದೋ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀವಿ, ವಾಯ್ಸ್ ರೆಕಾರ್ಡ್ ಮಾಡ್ತೀವಿ. ಅವರು ಡಿಮಾಂಡ್ ಇಡ್ತಾರೆ. ಡಿಮಾಂಡ್ ಇಟ್ಟ ತಕ್ಷಣ ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ. ಲೋಕಾಯುಕ್ತ ಅಂದರೆ ನಿಮ್ಗೆ ಗೊತ್ತಿದೆ, ಭ್ರಷ್ಟರನ್ನ ಭೇಟಿ ಆಡೋಕಿರುವಂಥ ಒಂದು ಇಲಾಖೆ. ಅಲ್ಲಿ ನಾವು ಭೇಟಿಯಾದಾಗ ನಮ್ಮ ಲೋಕಾಯುಕ್ತ BS ಪಾಟೀಲ್ರ್ ಅಂತಿದ್ದಾರೆ, ಲೋಕಾಯುಕ್ತ ಚೀಫ್ ಅವರು ಹೆಡ್, ಅವ್ರನ್ನ ಭೇಟಿಯಾಗಿ ಆಮೇಲೆ ನಾವು ಇವ್ರನ್ನ, ಅದಾದ್ಮೇಲೆ DG ಅವ್ರನ್ನ ಸುಬ್ರಹ್ಮಣ್ಯ ರಾವ್ ಅಂತ ಅವ್ರನ್ನ ಭೇಟಿ ಆಗ್ತೀವಿ. ಅದಾದ್ಮೇಲೆ SP1 ಲೋಕಾಯುಕ್ತ ಶಿವಪ್ರಕಾಶ್ ಅಂತ ಇದ್ದಾರೆ, ತುಂಬಾ ಎಮಿನೆಂಟು ಹಾನೆಸ್ಟ್ ಆಫೀಸರ್. ಅವ್ರು ಹೋದ ತಕ್ಷಣನೇ ಅವರು ಆ ಆಡಿಯೋನ ಕೇಳಿಸ್ಕೊಂಡ ತಕ್ಷಣ ಕ್ಲಿಯರ್ ಆಗಿದೆ, ಅಲ್ಲಿ ವರ್ಕ್ ಪೆಂಡಿಂಗ್ ಇದೆ ಮತ್ತೆ ಡಿಮಾಂಡ್ ಇದೆ ದುಡ್ಡಿಗೆ. ಹಾಗಾಗಿ ಕಾನೂನುಬದ್ಧವಾಗಿರೋ ಕೆಲಸಕ್ಕೆ ವರ್ಕ್ ಪೆಂಡಿಂಗ್ ಇದ್ದು ಡಿಮಾಂಡ್ ಇರುವಾಗ ಅದು ಲೋಕಾಯುಕ್ತ ವ್ಯಾಪ್ತಿ ಒಳಗಡೆ ಬರುತ್ತೆ, ಅದು ಭ್ರಷ್ಟಾಚಾರದ. ಆವಾಗ ನಾವು ಅವ್ರನ್ನ ಪ್ಲಾನ್ ಮಾಡ್ತೀವಿ, ಅವ್ರ ಯಾವಾಗ ಬರ್ತಾರೆ, ಅವ್ರು ದುಡ್ಡು ತೊಗೊಳಕ್ಕೆ ಬರ್ಬೇಕಲ್ಲ, ಅವ್ರಿಗೆ ಡಿಮಾಂಡ್ ಮಾಡಿರೋದು ಅಷ್ಟೇ. ಆ ದುಡ್ಡಿಗೆ ಬಂದಾಗ ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಯಾವಾಗ ಕೊಡ್ಬೇಕು ಸರ್ ದುಡ್ಡನ್ನು, 30,000 ರೂಪಾಯಿ ಹೇಳಿದ್ರಲ್ಲ ಸರ್, ನಮ್ಗೆ 15,000 ಆಗುತ್ತೆ, ತಂದು ಕೊಡ್ತೀವಿ. ಅವ್ರೇನು ಹೇಳ್ತಾರೆ, ಅವತ್ತು July 1 ಡಾಕ್ಟರ್ಸ್ ಡೇ, ವೈದ್ಯರ ದಿನಾಚರಣೆ ದಿನ, ಅವತ್ತೇ ಅವ್ರನ್ನ ನಾವು ಪ್ಲಾನ್ ಮಾಡ್ತೀವಿ, ಬನ್ನಿ ಸರ್
ಕೊಡ್ತೀವಿ ಅಂತ ಹೇಳ್ತೀವಿ. ಅವ್ರು ಅವತ್ತು ಬರೋದಿಲ್ಲ, ಮಾರನೇ ದಿನ ಬರ್ತಾರೆ. ಮಾರನೇ ದಿನ ಬಂದು ಏನು ಮಾಡ್ತಾರೆ ಅಂದರೆ ಈ ಥರದ್ದನ್ನು ಬಂದು ಫೋನ್ ಮಾಡ್ತಾರೆ, ನೀವು ಅಲ್ಲಿಗೆ ಬನ್ನಿ, ಪ್ರೆಷರ್ ಟೌನ್ಗೆ ಬನ್ನಿ ಅಥವಾ ಇಲ್ಲಿಗೆ ಬನ್ನಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇನ್ನೇನು ಬಿಡ್ತಾರೆ, ಲಾಸ್ಟಿಗೆ ಮಧ್ಯಾಹ್ನ ಒಂದು 2:30-3 ಗಂಟೆಗೆ ಅವ್ರು ಏನು ಹೇಳ್ಬಿಡ್ತಾರೆ, ನೀವು ಇದಕ್ಕೆ ಬಂದುಬಿಡಿ, ಎಲ್ಲಿಗೆ DHO ಆಫೀಸು ಇಂದಿರಾನಗರ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಬನ್ನಿ ಅಂತ. DHO ಆಫೀಸಲ್ಲಿ ಅವ್ರದ್ದು ಚೇಂಬರ್ ಇಲ್ಲ ಅಲ್ಲಿ. ಅವರು DHO ಆಫೀಸಲ್ಲಿ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಚೇಂಬರಲ್ಲಿ ಇವ್ರು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಕೂತ್ಕೊಂಡು ದುಡ್ಡನ್ನು ತೊಗೊಂಡ್ಬಿಡ್ತಾರೆ. ಎಷ್ಟು? 15,000. ಈಗ ಪೊಲೀಸರು ಟ್ರ್ಯಾಪ್ ಮಾಡುವಾಗ ಅದಕ್ಕೆ ಎಲ್ಲ ರೀತಿಯೊಂದು ಕೆಮಿಕಲ್ಸ್ ಮಾಡಿ ಇದು ಮಾಡಿರ್ತಾರೆ, ರೆಡ್ ಹ್ಯಾಂಡ್ ಅಂತಾರೆ ಅದಕ್ಕೆ. ಅವ್ರು ದುಡ್ಡು ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಆ ದುಡ್ಡನ್ನು ತೊಗೊಂಡು ಜೇಬಲ್ಲಿ ಹಾಕೋತಾರೆ. ಜೇಬಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಆಮೇಲೆ ನಾವು ಪೊಲೀಸ್ಗೆ ಸಿಗ್ನಲ್ ತಕ್ಷಣ ಪೊಲೀಸರು ಬಂದು ಅದನ್ನು ಟ್ರ್ಯಾಪ್ ಮಾಡ್ತಾರೆ, ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿತಾರೆ. ಅದು ರೆಡ್ ಹ್ಯಾಂಡ್ ಅಂದರೆ ಅವ್ರನ್ನ ಕೈಯನ್ನು ನೀರಲ್ಲಿ ಅದ್ಬಿಟ್ರೆ ಅವರು ರೆಡ್ ಆಗಿಬಿಡುತ್ತೆ. ಈ ಥರದ್ದನ್ನು ಏನಂದರೆ ಈ ಡಾಕ್ಟ್ರಿಗೆ ಯಾರು ಡಿಸ್ಟಿಕ್ ಲೆಪ್ರಸಿ ಆಫೀಸರ್ ಡಾಕ್ಟರ್ ಭುಜಬಲಿ ಯಲಗೂದ್ರಿ ಅವರಿಗೆ ಸುಮಾರು ಒಂದು 54-55 ವರ್ಷ ಇದೆ. ಅವ್ರಿಗೆ ಸುಮಾರು ಸಂಬಳ 2,70,000ದಿಂದ 3 ಲಕ್ಷವರೆಗೂ ಸಂಬಳ ಇದೆ ಅವ್ರಿಗೆ. ಸಂಬಳ ಇದ್ರೂ ಈಗ ಸರ್ಕಾರಿ ಅಧಿಕಾರಿಗಳು ಏನಂದರೆ, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ, ನಾನು ಮಾಡಿದ್ರೆ ಎಷ್ಟು ಬಿಟ್ರೆ ಅಷ್ಟು ಅನ್ನೋಂಥ ಮೆರೆಯೋ ಅಧಿಕಾರಿಗಳು ಸಾಕಷ್ಟಿದ್ದಾರೆ. ಯಾಕಂದರೆ ಒಬ್ಬ DHO THO DLO ಆಗ್ಬೇಕಂದಾಗ ಇವ್ರು ಏನು ಮಾಡ್ಬಿಡ್ತಾರೆ, ಯಾರಾದ್ರೂ MLAನೋ MP ನೋ ಮಿನಿಸ್ಟ್ರೋ ಅವ್ನ ಸಂಬಂಧಿಕರು ಚಮಚಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ದುಡ್ಡನ್ನು ಕೊಟ್ಟು ಬಂದ್ಬಿಟ್ಟಿರ್ತಾರೆ. ಏನು ಆ ಪೋಸ್ಟಿಗೆ ಬರೋದಕ್ಕೆ. ಆ ಪೋಸ್ಟಿಗೆ ಬಂದಾಗ ದುಡ್ಡು ಕೊಟ್ಟಾಗ ಅಥವಾ ಟ್ರಾನ್ಸ್ಫರ್ಗೆ ದುಡ್ಡು ಕೊಟ್ಟಾಗ ಇಲ್ಲ ಇದು ಇವತ್ತೇ ಅಲ್ಲ, ಈ ಸರ್ಕಾರದಲ್ಲಿನೂ ಅಷ್ಟೇ, ಬೇರೆ ಸರ್ಕಾರದಲ್ಲೂ ಅಷ್ಟೇ, ಇನ್ನು ಯಾವ ಸರ್ಕಾರ ಬಂದರೂ ಅಷ್ಟೇ. ಭಾಳ ಜನಕ್ಕೆ ಇದು ವಾಸ್ತವ, ಇದು ಕಟ್ಟು ಸತ್ಯ. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಭಾಳಷ್ಟು ಜನ ನನಗೆ ಡಾಕ್ಟರ್ಸು, ಏನೋ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಲಿರೋಂಥ ಡಾಕ್ಟರ್ಸು, ಪ್ರೈವೇಟ್ ಡಾಕ್ಟರ್ಸು ಹೇಳ್ತಾರಂಥದ್ದು. ನಾನು ಸಂಘದ ಅಧ್ಯಕ್ಷ ಆಗಿರೋದ್ರೆ ಎಲ್ಲನೂ ಮಾಹಿತಿಗಳನ್ನು ನಮ್ಮ ಮುಂದೆ ಅವ್ರ ಕಷ್ಟಗಳನ್ನು ನಮ್ಮನ್ನು ಹೇಳ್ಕೊತಾರೆ. ಇವ್ರು ಏನು ಮಾಡ್ಬಿಡ್ತಾರೆ, ಅಲ್ಲಿ ತೊಗೊಳಕ್ಕೆ ಹೋದಾಗ ಸಿಕ್ಕಾಕೊಂಡ ತಕ್ಷಣ ಅವ್ರದ್ದೆಲ್ಲ ಪೊಲೀಸರೆಲ್ಲ ಇದು ಮಾಡ್ತಾರೆ. ಈ ಥರದ್ದು ಭಾಳಷ್ಟು ಜನ. ಇದಕ್ಕೆ ಮುಂಚೆನೇ ಒಬ್ಬ ಡಾಕ್ಟ್ರು ಹೀಗೆ ಮಾಡಿದ್ದ, ಇದೇ KPMಗೋಸ್ಕರ. ಅವರು 15,000ಗೋಸ್ಕರ ಮಾಡಿದ್ದ. ಅವ್ರನ್ನೂ ಟ್ರ್ಯಾಪ್ ಮಾಡಿಸಿದ್ದೀವಿ. ಆ ಟ್ರ್ಯಾಪ್ ಮಾಡಿಸಿದಾಗ ಈ ಎಲ್ಲ ಡಾಕ್ಟರ್ಸ್ಗೆ ಹೇಳಿದೆ, ನಾನು ಒಬ್ಬ ಡಾಕ್ಟರ್ ಆಗಿದ್ದೀನಿ, ಗೌರವಯುತವಾಗಿ ನಿಮಗೆ ಒಳ್ಳೆ ಸಂಬಳ ಬರುತ್ತೆ. ಒಬ್ಬ IAS ಇರುವಂಥ ಸಂಬಳ ನಿಮ್ಗೆ 2,50,000 ಸಂಬಳ ಬರುತ್ತೆ. ಗ್ರೀನ್ ಇಂಕ್ ಮೇಲೆ ಬೇರೆ ಸೈನ್ ಮಾಡೋದಿದೆ. ಇಂಥ ಒಳ್ಳೆ ಅಧಿಕಾರದಲ್ಲಿ ಇದ್ದಾಗ ನೀವು ಒಳ್ಳೆ ಕೆಲಸ ಮಾಡಬೇಕು. ಒಬ್ಬ ಡಾಕ್ಟರ್ ಆಗಿರೋಂಥನು ನೀವು ಹೇಳಿದ್ರಲ್ಲ, ವೈದ್ಯೋ ನಾರಾಯಣ ಹರಿ. ಇಲ್ಲಿ ಹರಿ ಅಲ್ಲ, ಇಲ್ಲಿ ಪರಿಪರಿಯಾಗಿ ಹರಿದು ತಿಂತಾ ಇದ್ದಾನೆ. ಯಾರು? ಈ ಸರ್ಕಾರಿ ಈ KPM ನೋಡಲ್ ಆಫೀಸರ್. ಈ ಥರದ್ದು 11 ಜನದಲ್ಲಿ ಆಲ್ಮೋಸ್ಟ್ ಒಂದು 7-8 ಜನ ಇದೇ ಕದಿಮ್ರೆ ಇರೋವಂಥದ್ದು, ಕಳ್ಳರೆ ಇರೋವಂಥದ್ದು, ಬರೀ ದುಡ್ಡೇ ಕೇಳ್ತಾರಂಥದ್ದು. ನಾನು ಇವ್ರಿಗೆ ಹೇಳಿದೆ, ಲಾಸ್ಟ್ ಟೈಮ್ ಟ್ರ್ಯಾಪ್ ಆದಾಗ ಹೇಳಿದೆ, ಈ ಥರದ್ದು ಮಾಡಬೇಡಿ ಡಾಕ್ಟ್ರೇ, ನೀನು ಒಬ್ಬ ಡಾಕ್ಟ್ರು, ನಾನು ಒಬ್ಬ ಡಾಕ್ಟ್ರು, ಪ್ರಾಮಾಣಿಕವಾಗಿದ್ದೀವಿ, ಪ್ರಾಮಾಣಿಕ ಆಗಿರಿ. ಡಾಕ್ಟ್ರನ್ನ ತಿನ್ನುವಂಥ ಕಾಲದಲ್ಲಿ ಇದೀವಲ್ಲ, ಇದು ನೀಚ ಕೆಲಸ, ದುಷ್ಟ ಕೆಲಸ, ಭ್ರಷ್ಟರ ಕೆಲಸ. ಇದನ್ನು ಬಿಟ್ಟುಬಿಡಿ. ಬರೀ ಲಂಚ ಅನ್ನೋಂಥದ್ದು ಈ ಸರ್ಕಾರಿ ಅಧಿಕಾರಿಗಳು. ನಾನು ಯಾಕೆ ಹೇಳ್ತಾ ಇದ್ದೆ, ಪ್ರತಿ ಸಾರಿ ಹೋದಾಗಲೂ ಇದೇ ಮಾಡೋವಂಥದ್ದು. ನಾನು ಸುಮಾರು ಸಾರಿ ಹೇಳಿದೆ ಅವ್ರಿಗೆ, ನೋಡ್ರಿ, ನಾನೊಬ್ಬ ಡಾಕ್ಟ್ರು, ನೀವು ಅಕಸ್ಮಾತ್ ನಾವು ಟ್ರ್ಯಾಪ್ ಮಾಡಿ ಏನಾದರೂ ಮಾಡಿ ನಿಮ್ಮನ್ನು ಕಳಿಸಿದ್ರೆ ನಿಮ್ಮ ಜೀವನ ಏನಾಗುತ್ತೆ, ನಿಮ್ಮ ಹೆಂಡತಿ ಮಕ್ಕಳು ಏನು ಅಂದ್ಕೋತಾರೆ?